ಓಂ ಶಾಂತಿ. ಮುರಳಿಯ ದಿನಾಂಕ 3/11/2024. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 25/10/2002. ब्राह्मण जीवन का आधार ಪ್ಯೂರಿಟಿ ಕಿ ರಾಯಲ್ಟಿ. ಬ್ರಾಹ್ಮಣ ಜೀವನದ ಆಧಾರ ಆಗಿದೆ ಪವಿತ್ರತೆಯ ಘನತೆ. आज स्नेह का सागर अपने स्नेही बच्चों को देख रहे. चारों ओर के स्नेही बच्चे रूहानी सूक्ष्म डोरी में बंधे हुए अपने स्वीट होम में पहुँच गए. ಈ ದಿನ ಸ್ನೇಹದ ಸಾಗರ ತಂದೆ ತಮ್ಮ ಸ್ನೇಹಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. 4 ಕಡೆಯ ಸ್ನೇಹಿ ಮಕ್ಕಳು ತಮ್ಮ ಆತ್ಮಿಕ ಸೂಕ್ಷ್ಮ ದಾರಗಳಲ್ಲಿ ಬಂಧಿತ ಆಗಿ ತಮ್ಮ ಮಧುರ ಮನೆಗೆ ತಲುಪಿದ್ದಾರೆ. जैसे बच्चे स्नेह से खींचकर पहुँच गए हैं, वैसे बाप भी बच्चों के स्नेह की डोर में बंधा हुआ बच्चों के सन्मुख पहुँच गए. ಹೇಗೆ ಮಕ್ಕಳು ಸ್ನೇಹದ ಹಗ್ಗದಿಂದ ಎಳೆಯಲ್ಪಟ್ಟು ಮಧುಬನಕ್ಕೆ ಬಂದು ತಲುಪಿದ್ದಾರೆ, ಹಾಗೆ ಬಾಬವರು ಸಹ ಮಕ್ಕಳ ಸ್ನೇಹದ ಹಗ್ಗಕ್ಕೆ ಬಂಧಿತನಾಗಿ ಮಕ್ಕಳ ಸನ್ಮುಖದಲ್ಲಿ ಬಂದು ತಲುಪಿದ್ದಾರೆ. बाप दादा देख रहे हैं कि चारों ओर के बच्चे भी दूर बैठे भी स्नेह में समाये हुए हैं. ಬಾಬವರು ನೋಡ್ತಾ ಇದ್ದಾರೆ, 4 ಕಡೆಯ ಮಕ್ಕಳು ಸನ್ಮುಖದಲ್ಲಿ ಇದ್ದವರು, ದೂರದಲ್ಲಿ ಇದ್ದವರು ಎಲ್ಲರೂ ಸ್ನೇಹದಲ್ಲಿ ಸಮಾವೇಶ ಆಗಿದ್ದಾರೆ. बच्चों को देख बाप हर्षित हो रहे. ये रूहानी अविनाशी स्नेह, परमात्मा स्नेह, आत्मिक स्नेह सारे कल्प में अभी अनुभव कर रहे. ಈ ಒಂದು ಆತ್ಮಿಕ ಅವಿನಾಶಿ ಸ್ನೇಹ, ಪರಮಾತ್ಮನ ಸ್ನೇಹ, ಆತ್ಮಿಕ ಸ್ನೇಹ ಇಡೀ ಕಲ್ಪದಲ್ಲಿ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಅನುಭವ ಮಾಡ್ತಾ ಇದ್ದೀರಿ. बाप दादा हर एक बच्चे की पवित्रता की रॉयल्टी देख रहे. बाप दादाರವರು ಪ್ರತಿಯೊಬ್ಬರಲ್ಲಿ ಪವಿತ್ರತೆಯ ಘನತೆ, ಗೌರವ ಎಷ್ಟಿದೆ ಅಂತ ನೋಡ್ತಿದ್ದಾರೆ. ब्राह्मण जीवन की रॉयल्टी है ही प्योरिटी, तो हर एक बच्चे के सिर पर रूहानी रॉयल्टी की निशानी प्योरिटी की लाइट का ताज देख रहे. ಬ್ರಾಹ್ಮಣ ಜೀವನದ ಗೌರವ ಆಗಿದೆ ಪವಿತ್ರತೆ. ಪ್ರತಿಯೊಬ್ಬರ ತಲೆಯ ಹಿಂದೆ ಆ ಪವಿತ್ರತೆಯ ಬೆಳಕಿನ ಕಿರೀಟ ಬಾಬವರು ಈ ದಿನ ನೋಡ್ತಾ ಇದ್ದಾರೆ. आप सभी भी अपने प्योरिटी का ताज, रूहानी रॉयल्टी का ताज देख रहे हो ना. ತಾವುಗಳು ಸಹ ನಿಮ್ಮ ಪವಿತ್ರತೆಯ ಕಿರೀಟವನ್ನು, ಆತ್ಮಿಕ ಗೌರವದ ಕಿರೀಟವನ್ನು ನಿಮ್ಮ ತಲೆಯ ಹಿಂದೆ ನೋಡ್ತಾ ಇದ್ದೀರಾ. पीछे वाले भी देख रहे हो कितनी शोभनिक ताजधारी सभा है ना पांडव, ताज चमक रहा है ना. ಇದು ಎಷ್ಟು ಶೋಭಾಯಮಾನವಾದಂತಹ ಸಭೆ ಆಗಿದೆ. ಹಿಂದಿನವರು ನೋಡ್ತಾ ಇದ್ದೀರಿ, ಮುಂದಿನವರು ನೋಡ್ತಾ ಇದ್ದೀರಿ. ಪ್ರತಿಯೊಬ್ಬರ ತಲೆಯ ಹಿಂದೆ ಬೆಳಕಿನ ಕಿರೀಟ ಕಾಣಿಸ್ತಾ ಇದೆ. ಅಂತಹ ಕಿರೀಟಧಾರಿಗಳ ಸಭೆ ಇದಾಗಿದೆ.
ताज चमक रहा है, ऐसी सभा देख रहे हो ना। कुमारियाँ, ताजधारी कुमारियाँ हो ना। बाप दादा देख रहे हैं कि बच्चों की रॉयल फैमिली कितनी श्रेष्ठ है। अपने अनादि रॉयल्टी को ಯಾದ್ ಕರೋ. ಇಡೀ ಸಭೆಯಲ್ಲಿ ಇರ್ತಕ್ಕಂಥವರು ಈ ಒಂದು ಬೆಳಕಿನ ಕಿರೀಟವನ್ನು ನೋಡ್ತಿದ್ದೀರಿ ತಾನೆ. ಎಲ್ಲ ಕುಮಾರಿಯರು ಪವಿತ್ರತೆಯ ಕಿರೀಟಧಾರಿ ಆಗಿದ್ದೀರಾ. ಬಾಬವರು ನೋಡ್ತಾ ಇದ್ದಾರೆ, ಸಂಗಮ ಯುಗದಲ್ಲಿ ಬಾಬನ ಮಕ್ಕಳ ಈ ಪರಿವಾರ ಎಷ್ಟೊಂದು ರಾಯಲ್ ಪರಿವಾರ ಆಗಿದೆ, श्रेष्ठवादंತಹ परिवार आಗಿದೆ. अपने अनादि रॉयल्टी को याद करो. जब आप आत्माएं परम धाम में रहती हो तो आत्मा रूप में भी आपकी रूहानी रॉयल्टी विशेष है. ತಾವು ಪರಮಧಾಮದಲ್ಲಿ ಇದ್ದಾಗಲೂ ಸಹ ಆತ್ಮರೂಪದಲ್ಲಿ ಏನು ತಂದೆಯ ಹತ್ತಿರದಲ್ಲಿ ಕೂತಿರ್ತೀರಿ, ಅಲ್ಲಿಯ ನಿಮ್ಮ ಗೌರವನೇ विशेष ಆಗಿರ್ತದೆ. सर्व आत्माएं भी लाइट रूप में है, लेकिन आपकी चमक सर्व आत्माओं में श्रेष्ठ है. ಪರಮಧಾಮದಲ್ಲಿ ಇರುವಾಗ ಎಲ್ಲ ಆತ್ಮರು ಸಹ ಬೆಳಕಿನ ರೂಪದಲ್ಲಿ ಇರ್ತಾರೆ, ಹೊಳೆಯುವ ನಕ್ಷತ್ರಗಳಾಗಿ ಇರ್ತಾರೆ. ಆದರೆ ನಿಮ್ಮ ಒಂದು ಹೊಳಪು ಎಲ್ಲರಕ್ಕಿಂತ ಜಾಸ್ತಿ ಇರ್ತದೆ. ಅದರಲ್ಲೂ ಸಹ ನೀವು ಶ್ರೇಷ್ಠ ಆತ್ಮರು ಆಗಿರ್ತೀರಿ. याद आ रहा है परम धाम. अनादि काल से आपकी झलक फलक न्यारी. ಅಲ್ಲಿಯ ನೆನಪು ನಿಮಗೆ ನೆನಪಿಗೆ ಬರ್ತಾ ಇದೆಯೇ? ಪರಮಧಾಮದಲ್ಲಿ ಇದ್ದಾಗ ಹೇಗಿದ್ರಿ? ಅನಾದಿ ಕಾಲದಲ್ಲಿಯೂ ಸಹ ನಿಮ್ಮ ಹೊಳಪು, ನಿಮ್ಮ ತೇಜಸ್ಸು ಬೇರೆನೇ ಇತ್ತು ಅಂತ ಹೇಳ್ತಾರೆ ಬಾಬಾ. जैसे आकाश में देखा होगा सितारे सभी चमकते हैं, सब लाइट ही है, लेकिन सर्व सितारों में कोई विशेष सितारों की चमक न्यारी और प्यारी होती. ಆಕಾಶದಲ್ಲಿ ನೀವು ನಕ್ಷತ್ರಗಳನ್ನು ನೋಡ್ತೀರಿ, ಎಲ್ಲ ನಕ್ಷತ್ರಗಳು ಸಹ ಹೊಳಿತಾ ಇರ್ತವೆ. ಆದರೆ ಕೆಲವು ನಕ್ಷತ್ರಗಳ ಹೊಳಪು ಭಿನ್ನವಾಗಿರ್ತದೆ. ऐसे सर्व आत्माओं के बीच आप आत्माओं की चमक, रूहानी रॉयल्टी, प्योरिटी की चमक न्यारी. ಹಾಗೆ ಪರಮಧಾಮದಲ್ಲಿ ಎಲ್ಲ ಆತ್ಮರೂ ಇರ್ತಾರೆ. ಆದರೆ ಆ ಆತ್ಮರಗಳಲ್ಲಿ ನೀವು ಆತ್ಮರು ವಿಶೇಷವಾಗಿ ಪವಿತ್ರತೆಯ ಪ್ರಕಾಶದಿಂದ ಹೊಳಿತಾ ಇರ್ತೀರಿ. ನಿಮ್ಮ ಒಂದು ಗೌರವನೇ, ನಿಮ್ಮ ಒಂದು ಸ್ಥಾನಮಾನನೇ ಬೇರೆ ಇರ್ತದೆ. ಯಾದ್ ಆ ರಹಾ ಹೇನ. ಪರಮಧಾಮದ ಆ ಸ್ವರೂಪ ನಿಮಗೆ ನೆನಪಾಗ್ತಿದೆ ಅಲ್ವಾ? फिर आदिकाल में आओ. आदिकाल में भी देवता स्वरूप में रूहानी रॉयल्टी की पर्सनालिटी कितनी विशेष रही. ಆದಿಕಾಲ ಅಂದರೆ ದೇವತಾ ಸ್ವರೂಪ. ಆ ದೇವತಾ ಸ್ವರೂಪದ ಆತ್ಮಿಕ ಗೌರವ, ಆತ್ಮಿಕ ವ್ಯಕ್ತಿತ್ವ, ಪವಿತ್ರತೆಯ ವ್ಯಕ್ತಿತ್ವ ಎಷ್ಟೊಂದು ವಿಶೇಷವಾಗಿತ್ತು. सारे कल्प में देवताई स्वरूप की रॉयल्टी और किसी की रही है? रूहानी रॉयल्टी, प्योरिटी की पर्सनालिटी याद है ना? पांडवों को भी याद है. याद आ गया. ದೇವತಾ ಸ್ವರೂಪದ ಘನತೆ, ಗೌರವ, ಪವಿತ್ರತೆಯ ವ್ಯಕ್ತಿತ್ವ ನಿಮಗೆ ನೆನಪಿದೆ ತಾನೆ? ಪಾಂಡವರಿಗೆ ನೆನಪಿದೆಯೇ? फिर मध्यकाल में आओ. मध्यकाल द्वापर से लेकर आपके जो पूज्य चित्र बनाते हैं, उन चित्रों की रॉयल्टी और पूजा की रॉयल्टी द्वापर से अभी तक किसी चित्र की है? ಮಧ್ಯಕಾಲ ಅಂದರೆ ದ್ವಾಪರ ಯುಗದಿಂದ
ಭಕ್ತರು ನಿಮ್ಮ ಚಿತ್ರಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಆ ಒಂದು ಮೂರ್ತಿಗಳು ಅಥವಾ ಚಿತ್ರಕ್ಕೆ ಇರುವ ಗೌರವ ಬೇರೆ ಯಾರಿಗೂ ಅವರು ಕೊಡೋದಿಲ್ಲ. ದೇವತೆಗಳಿಗೆ ಕೊಡುವಂಥ ಗೌರವ ಯಾರಿಗೂ ಕೊಡೋದಿಲ್ಲ. ದೇವತಾ ಚಿತ್ರದಲ್ಲಿಯೂ ಸಹ ನಿಮ್ಮ ಆ ಪವಿತ್ರತೆಯ ಬೆಳಕನ್ನು ತೋರಿಸಿದ್ದಾರೆ. ಚಿತ್ರ ತೋ ಬಹುತೋಂ के है लेकिन ऐसे विधि पूर्वक पूजा और किसी ಆತ್ಮಾओं की है. ಚಿತ್ರಗಳಂತೂ ಸಾಕಷ್ಟು ಇವೆ. ಮಹಾತ್ಮರು, ಸಾಧು ಸಂತರ ಚಿತ್ರಗಳು ಅಥವಾ ಫೋಟೋಗಳನ್ನು ಇಟ್ಟಿರ್ತಾರೆ. ಆದರೆ ನಿಮ್ಮ ಚಿತ್ರಗಳಿಗೆ ನಡೆಯುವ ಥರ ಪೂಜೆ ಯಾವ ಚಿತ್ರಗಳಿಗೂ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ದೇವತೆಗಳಿಗೆ ವಿಧಿಪೂರ್ವಕವಾಗಿ 3 ಹೊತ್ತು ಪೂಜೆ ಮಾಡ್ತಾರೆ. ಚಾಹೆ ಧರ್ಮಪಿತಾಯೇ, ಚಾಹೆ ನೇತಾಯೇ, चाहे अभिनेताए हैं. चित्र तो सभी के बनते, लेकिन चित्रों की रॉयल्टी और पूजा की रॉयल्टी किसी की देखी है. ಈ ಪ್ರಪಂಚದಲ್ಲಿ ಅನೇಕ ಧರ್ಮಾತ್ಮರು, ಅನೇಕ ಮುಖಂಡರು, ಅನೇಕ ನಟನಟಿಯರು ಆಗಿ ಹೋಗಿದ್ದಾರೆ. ಅವರ ಚಿತ್ರಗಳನ್ನು ಸಹ ಜನ ಇಟ್ಟಿರ್ತಾರೆ, ಅದಕ್ಕೆ ಹಾರ ಹಾಕ್ತಾರೆ. ಆದರೆ ದೇವತೆಗಳಿಗೆ ಮಾಡುವ ಥರ ಪೂಜೆ ಯಾರಿಗೂ ಮಾಡೋದಿಲ್ಲ. ದೇವತೆಗಳಿಗೆ ಕೊಡುವಷ್ಟು ಗೌರವ ಬೇರೆ ಯಾರಿಗೂ ಕೊಡೋದಿಲ್ಲ. डबल फॉरेनर्स ने अपनी पूजा देखी है या सिर्फ सुना है. ऐसे विधि पूर्वक पूजा और चित्रों की चमक रूहानियत और किसकी भी नहीं हुई है, न होगी. ಬಾಬಾ ಹೇಳ್ತಾರೆ, ಡಬಲ್ ವಿದೇಶಿ ಮಕ್ಕಳು ಸಹ ನಿಮ್ಮ ಪೂಜೆಯನ್ನು ನೋಡಿದ್ದೀರಾ? ಈ ರೀತಿಯಲ್ಲಿ ವಿಧಿಪೂರ್ವಕವಾದಂಥ ಪೂಜೆ ಮತ್ತು ನಿಮ್ಮ ಮೂರ್ತಿಗಳಲ್ಲಿ ಇರುವಂಥ ಒಂದು ಹೊಳಪು, ಆತ್ಮೀಯತೆ ಯಾರ ಚಿತ್ರದಲ್ಲಿನೂ ಕಾಣಿಸೋದಿಲ್ಲ. क्योंकि प्योरिटी की रॉयल्टी है, प्योरिटी की पर्सनालिटी है. ದೇವತಾ ಮೂರ್ತಿಗಳಲ್ಲಿಯೂ ಸಹ ಪವಿತ್ರತೆಯ ಒಂದು ಗೌರವ ಕಾಣಿಸ್ತದೆ. ಪವಿತ್ರತೆಯೇ ಅವರ ವ್ಯಕ್ತಿತ್ವ ಆಗಿರ್ತದೆ. अच्छा देख लिया अपनी पूजा, नहीं देखी हो तो देख लेना. ನಿಮ್ಮ ಪೂಜೆಯನ್ನು ನೋಡಿದ್ದೀರಿ ತಾನೆ? ನೋಡಿಲ್ಲ ಅಂದರೆ ಈಗ ನೋಡಿರಿ. ನಿಮ್ಮ ಮೂರ್ತಿ ಎಲ್ಲಿದೆ ಅಂತ ಹುಡುಕ್ರಿ. अपनी लास्ट में संगम पर आओ तो संगम पर भी सारे विश्व के अंदर प्योरिटी की रॉयल्टी ब्राह्मण जीवन का आधार है. ಈಗ ಕೊನೆಯ ಯುಗ ಸಂಗಮ ಯುಗಕ್ಕೆ ಬನ್ನಿ. ಸಂಗಮ ಯುಗದಲ್ಲೂ ಕೂಡ ನೀವೆಲ್ಲರೂ ಪವಿತ್ರ ಬ್ರಾಹ್ಮಣ ಜೀವನ ನಡೆಸ್ತಾ ಇದ್ದೀರಿ. ಈ ಪವಿತ್ರ ಬ್ರಾಹ್ಮಣ ಜೀವನದ ಆಧಾರ ಪವಿತ್ರತೆ ಆಗಿದೆ. ಪ್ಯೂರಿಟಿ ನಹಿ ತೋ ಪ್ರಭು ಪ್ಯಾರ್ ಕಾ ಅನುಭವ ಭಿ ನಹಿ. ಬ್ರಾಹ್ಮಣ ಜೀವನದಲ್ಲಿ ಪವಿತ್ರತೆ ಇಲ್ಲ ಅಂದರೆ ಪರಮಾತ್ಮನ ಪ್ರೀತಿಯ ಅನುಭವನೂ ಆಗೋದಿಲ್ಲ. सिर्फ परमात्मा प्राप्तियों का अनुभव नहीं, ब्राह्मण जीवन की पर्सनालिटी प्योरिटी है और प्योरिटी ही रूहानी रॉयल्टी. ಬಾಬಾ ಹೇಳ್ತಾರೆ, ಪವಿತ್ರತೆ ಇಲ್ಲ ಅಂದರೆ ಪರಮಾತ್ಮನ ಪ್ರೀತಿಯೂ ಇಲ್ಲ. ಪರಮಾತ್ಮನಿಂದ ಸಿಗುವ ಸರ್ವ ಪ್ರಾಪ್ತಿಗಳ ಅನುಭವನೂ ಆಗೋದಿಲ್ಲ. ಆದ್ದರಿಂದ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ, ಘನತೆ, ಗೌರವ ಅಂದ್ರೇ ಪವಿತ್ರತೆಯಾಗಿದೆ. तो आदि अनादि, आदि मध्य और अंत्य सारे कल्प में यह रूहानी रॉयल्टी चलती रहे. ಆದಿ, ಅನಾದಿ, ಮಧ್ಯಕಾಲ ಮತ್ತು ಅಂತ್ಯಕಾಲದಲ್ಲೂ ಸಹ ನಿಮ್ಮಲ್ಲಿ ಈ ಒಂದು ಆತ್ಮಿಕ ಗೌರವ ಇರಬೇಕು, ಪವಿತ್ರತೆಯ ಘನತೆ ಇರಬೇಕು.
अपने आप को देखो। दर्पण तो आप सबके पास है ना। दर्पण है, देख सकते हो तो देखो। हमारे अंदर प्योरिटी की रॉयल्टी कितने % में है? ದರ್ಪಣ ಅಂತೂ ನಿಮ್ಮ ಹತ್ತಿರ ಇದೆ ಅಲ್ವಾ? ಆ ದರ್ಪಣದಲ್ಲಿ ನೋಡ್ಕೊಳ್ಳಿ, ನಿಮ್ಮಲ್ಲಿ ಪವಿತ್ರತೆಯ ಘನತೆ ಎಷ್ಟು % ಇದೆ. हमारे चेहरे से प्योरिटी की झलक दिखाई देती है. चलन में प्योरिटी की फलक दिखाई देती है. फलक अर्थात नशा. ನಿಮ್ಮ ಚೆಹರೆಯಿಂದ ಪವಿತ್ರತೆಯ ಹೊಳಪು ಕಾಣಿಸ್ತಾ ಇದೆ. ನಿಮ್ಮ ವರ್ತನೆಯಲ್ಲಿ ಪವಿತ್ರತೆಯ ನಶೆ ಕಾಣ್ತಾ ಇದೆ. ಫಲಕ್ ಅರ್ಥಾತ್ ನಶಾ. चलन में वह फलक अर्थात रूहानी नशा दिखाई देता है. ನಿಮ್ಮ ಚಲನೆ ವಲನೆಯಲ್ಲಿ ಆ ಒಂದು ಪವಿತ್ರತೆಯ ಆತ್ಮಿಕ ನಶೆ ಕಾಣ್ತಾ ಇದೆ. देख लिया अपने को. देखने में कितना समय लगता है. ನಿಮ್ಮ ಸ್ಥಿತಿಯನ್ನು ನೀವು ಜ್ಞಾನ ದರ್ಪಣದಲ್ಲಿ ನೋಡ್ಕೊಂಡಿದ್ದೀರಾ? ನೋಡಲಿಕ್ಕೆ ಎಷ್ಟು ಸಮಯ ಬೇಕು? ಸೆಕೆಂಡ್. तो सभी ने देखा अपने आप को. ಒಂದು ಕ್ಷಣ ಸಾಕು ಅಂತಾರೆ ಬಾಬಾ. ಹಾಗಾದರೆ ಎಲ್ಲರೂ ನಿಮ್ಮನ್ನು ನೀವು ನೋಡ್ಕೊಂಡಿದ್ದೀರಿ ತಾನೆ? ಕುಮಾರಿಯ झलक फलक है. अच्छा है. सभी उठो, खड़े हो जाओ. ಕುಮಾರಿಯರಿಗೆ ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಪವಿತ್ರತೆಯ ಆ ಒಂದು ಹೊಳಪು ಮತ್ತು ನಶೆ ಇದೆ. ಒಳ್ಳೆಯದು. ಎಲ್ಲ ಕುಮಾರಿಯರು ಎದ್ದು ನಿಂತ್ಕೊಳ್ಳಿ. ಕುಮಾರಿಯ ಲಾಲ್ ಪಟ್ಟಾ लगाकर बैठी है जिस पर लिखा है ಏಕವ್ರತ. ಸುಂದರ लगता है ना? ಎಲ್ಲ ಕುಮಾರಿಯರು ಆ ದಿನ ಕೆಂಪು ಬಣ್ಣದ ಪಟ್ಟಿ ಕಟ್ಕೊಂಡು ಕೂತಿದ್ರು. ಆ ಪಟ್ಟಿಯ ಮೇಲೆ ಬರೆದಿತ್ತು ಏಕವ್ರತ ಅಂಥೇಳಿ. ಇದು ಬಹಳ ಸುಂದರವಾದ ದೃಶ್ಯ ಇದೆ. ಸುಂದರವಾಗಿ ಕಾಣಿಸ್ತಾ ಇದೆ. ಏಕವ್ರತ का अर्थ ही है प्योरिटी की रॉयल्टी. तो ಏಕವ್ರತ का पाठ पक्का कर लिया है. वहाँ जाकर कच्चा नहीं कर लेना. ಏಕವ್ರತ ಅಂದ್ರೇ ಪವಿತ್ರತೆಯ ಗೌರವವನ್ನು, ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳೋದು. ಹಾಗಾದರೆ ಏಕವ್ರತ ಸ್ಥಿತಿಯ ಪಾಠ ಪಕ್ಕಾ ಮಾಡ್ಕೊಂಡಿದ್ದೀರಾ? ಅಲ್ಲಿ ಹೋಗಿ ಈ ಪಾಠದಲ್ಲಿ ಕಚ್ಚಾ ಆಗಬಾರದು. और कुमार उठो. कुमारों का ग्रुप भी अच्छा है. कुमारों ने दिल में प्रतिज्ञा का पट्टा बांध लिया है. इन्होंने अर्थात कुमारियों ने बाहर से भी बांध लिया है. प्रतिज्ञा का पट्टा बांधा है कि सदा अर्थात निरंतर प्योरिटी की पर्सनालिटी में रहने वाले कुमार है. ऐसे है ना? ಕುಮಾರರು ಪ್ರತಿಜ್ಞೆಯ ಪಟ್ಟಿಯನ್ನು ಹೃದಯಕ್ಕೆ ಕಟ್ಕೊಂಡಿದ್ದಾರೆ. ಕುಮಾರಿಯರು ಹೊರಗೆ ಕಾಣುವ ಥರ ಕಟ್ಕೊಂಡಿದ್ದಾರೆ. ಆದರೆ ಕುಮಾರರು ಹೃದಯದಲ್ಲಿ ಈ ಪ್ರತಿಜ್ಞೆಯ ಪಟ್ಟಿಯನ್ನು ಕಟ್ಕೊಂಡಿದ್ದಾರೆ. ಯಾವ ಪ್ರತಿಜ್ಞೆ ಅಂದರೆ, ನಾವು ಸಂಗಮ ಯುಗದ ಕೊನೆಯವರೆಗೂ ನಿರಂತರ ಪವಿತ್ರತೆಯ ವ್ಯಕ್ತಿತ್ವದಲ್ಲಿ ಇರ್ತೇವೆ ಎನ್ನುವ ಪ್ರತಿಜ್ಞೆ ಎಲ್ಲ ಕುಮಾರರು ಮಾಡಿದ್ದೀರಿ ತಾನೆ? बोलो जी हाँ, ना जी या हाँ जी, या वहाँ जाकर पत्र लिखेंगे. थोड़ा थोड़ा ढीला हो गया, ऐसे नहीं करना. ಕುಮಾರರು ನಿರಂತರ ಪವಿತ್ರ ಕುಮಾರರು ಆಗಿ ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿಕ್ಕೆ ತಯಾರಿದ್ದೀರಾ? ಪ್ರತಿಜ್ಞೆ ಮಾಡಲಿಕ್ಕೆ ತಯಾರಿದ್ದೀರಿ ಅಂದರೆ ಹಾಜಿ ಅಂತ ಹೇಳಿರಿ. ಅಲ್ಲಿ ಹೋದ ನಂತರ ಸ್ವಲ್ಪ ನಾವು ಲೂಸ್ ಆಗಿದ್ದೇವೆ ಅಂತ ಬರಿಬಾರ್ದು.
जब तक ब्राह्मण जीवन में जीना है तब तक ಸಂಪೂರ್ಣ ಪವಿತ್ರ रहना ही ಎಲ್ಲಿಯವರೆಗೆ ಬ್ರಾಹ್ಮಣ ಜೀವನದಲ್ಲಿ ಇರಬೇಕಾಗಿದೆಯೋ ಅಲ್ಲಿಯವರೆಗೆ ಸಂಪೂರ್ಣ ಪವಿತ್ರ ಆಗಿ ಇರಬೇಕು. ऐसा वायदा है ना, ಪಕ್ಕಾ ವಾಯ್ದಾ ಹೇ ತೋ ಹಾಥ್ ಹಿಲಾओ. ಈ ಥರದ ಒಂದು ವಾಯ್ದೆ ಪ್ರತಿಜ್ಞೆ ಮಾಡಿದ್ದೀರಿ ತಾನೆ. ಪಕ್ಕಾ ವಾಯ್ದೆ ಇತ್ತು ಅಂದರೆ ನಿಮ್ಮ ಕೈ ಅಲ್ಲಾಡಿಸಿ ನಿಮ್ಮ ಒಪ್ಪಿಗೆಯನ್ನು ತಿಳಿಸಿರಿ. टीवी में आपके फ़ोटो निकल रहे, जो ढीला होगा उसका यह चित्र उनको भेजेंगे, इसलिए ढीला नहीं होना, पक्का रहना. ಟಿವಿಯಲ್ಲಿ ತಮ್ಮೆಲ್ಲರ ಫೋಟೋ ಬರ್ತಾ ಇದೆ. ಒಂದು ವೇಳೆ ನಿಮ್ಮ ಊರಿಗೆ ಹೋಗಿ ಲೂಸ್ ಆಗಿಬಿಟ್ಟರೆ ಇಂದಿನ ಈ ಫೋಟೋನ ನಿಮಗೆ ಕಳಿಸಲಾಗ್ತದೆ. पक्के है ना, पांडव तो पक्के होते हैं, पक्के पांडव बहुत अच्छा. ಆದ್ದರಿಂದ ನಿಮ್ಮ ಸ್ಥಳಕ್ಕೆ ಹೋದ ನಂತರ ಕಚ್ಚಾ ಆಗಬಾರದು, ಪಕ್ಕಾ ಪಾಂಡವ ಆಗಿ ಇರಬೇಕು. ಒಳ್ಳೆಯದು. ಪ್ಯೂರಿಟಿ ಕಿ ವೃತ್ತಿ ಹೇ ಶುಭ ಭಾವನಾ ಶುಭ ಕಾಮನಾ. ಪವಿತ್ರತೆಯ ವೃತ್ತಿ ಅಂದ್ರೇ ಶುಭ ಭಾವನೆ ಶುಭ ಕಾಮನೆಯನ್ನು ಇಟ್ಟುಕೊಳ್ಳುವುದು. कोई कैसा भी हो, लेकिन पवित्र वृत्ति अर्थात शुभ भावना शुभ कामना और पवित्र दृष्टि अर्थात सदा हर एक को आत्मिक रूप में देखना व फरिश्ता रूप में देखना. ಯಾರು ಹೇಗೇ ಇರಲಿ, ಆದರೆ ನೀವು ಮಾತ್ರ ಅವರನ್ನು ಪವಿತ್ರ ವೃತ್ತಿ ಅಂದರೆ ಶುಭ ಭಾವನೆ ಶುಭ ಕಾಮನೆಯಿಂದ ಪವಿತ್ರ ದೃಷ್ಟಿಯಿಂದ ಆತ್ಮಿಕ ಸ್ವರೂಪವನ್ನೇ ನೋಡಬೇಕು. ಅವರನ್ನು ಫರಿಷ್ಠಾ ರೂಪದಲ್ಲಿ ನೋಡಬೇಕು. तो वृत्ति दृष्टि और तीसरा है कृति अर्थात कर्म में. तो कर्म में भी सदा हर आत्मा को सुख देना और सुख लेना. ಹೀಗೆ ವೃತ್ತಿ ದೃಷ್ಟಿಯಲ್ಲಿ ಪವಿತ್ರತೆ ಇರಬೇಕು. ಮೂರನೇದು ಕೃತಿ ಅಂದರೆ ಕರ್ಮ. ಕರ್ಮದಲ್ಲಿ ಪವಿತ್ರತೆ ಅಂದರೆ ಪ್ರತಿಯೊಂದು ಆತ್ಮಕ್ಕೆ ನೀವು ಸುಖ ಕೊಡಬೇಕು, ಸುಖ ಕೊಡಬೇಕು, ಸುಖ ತಗೋಬೇಕು. ಯ ಪ್ಯೂರಿಟಿ ಕಿ ನಿಶಾನಿ, ಇದು ಪವಿತ್ರತೆಯ ಗುರುತಾಗಿದೆ. ವೃತ್ತಿ ದೃಷ್ಟಿ और कृति तीनों में यह धारणा हो. ವೃತ್ತಿ ದೃಷ್ಟಿ ಮತ್ತು ಕೃತಿಯಲ್ಲಿ ಪವಿತ್ರತೆಯ ಧಾರಣೆ ಆಗಿರಲಿ. कोई क्या भी करता है, दुख भी देता है, इंसल्ट भी करता है, लेकिन हमारा कर्तव्य क्या है. ಒಬ್ಬರು ಏನೇ ಮಾಡಲಿ, ವಿರೋಧನೆ ಮಾಡಲಿ, ಅಪಮಾನನೆ ಮಾಡಲಿ, ದುಃಖನೇ ಕೊಡಲಿ, ಆದರೆ ನಿಮ್ಮ ಕರ್ತವ್ಯ ಏನಾಗಿದೆ. क्या दुख देने वाले को फॉलो करना है या बाप दादा को फॉलो करना है. फॉलो फादर है ना. ದುಃಖ ಕೊಡುವಂಥವ್ರನ್ನ ನೋಡಿ ಅವರನ್ನು ಅನುಕರಣೆ ಮಾಡಬೇಕು ಅಥವಾ ಬಾಪ್ ದಾದಾರವರನ್ನು ಅನುಕರಣೆ ಮಾಡಬೇಕು. तो ब्रह्मा बाप ने दुख दिया व सुख दिया. ಸುಖ ದಿಯಾನಾ. ಬ್ರಹ್ಮ ಬಾಬಾ ಏನು ಮಾಡಿದರು, ಎಲ್ಲರಿಗೂ ಸುಖ ಕೊಟ್ಟರು ತಾನೆ. तो आप मास्टर ब्रह्मा अर्थात ब्राह्मण आत्माओं को क्या करना है. ಹಾಗಾದರೆ ನೀವು ಮಾಸ್ಟರ್ ಬ್ರಹ್ಮ ಆಗಿ ಬ್ರಾಹ್ಮಣ ಆತ್ಮರಿಗೆ ನೀವೇನು ಕೊಡಬೇಕು. कोई दुख देवे तो आप क्या करेंगे. दुख देंगे नहीं देंगे ना. ಒಬ್ಬರು ದುಃಖ ಕೊಟ್ಟರೂ ಸಹ ನೀವು ಅವರಿಗೆ ದುಃಖ ಕೊಡಬಾರದು. बहुत दुख देवे तो बहुत गाली देवे बहुत इंसल्ट करे तो थोड़ा तो फील करेंगे या नहीं. कुमारियाँ
ಫೀಲ್ ಕರೆಂಗೆ ಥೋಡಾ ತೋ ಫಾಲೋ ಫಾದರ್. ಬಾಬಾ ಹೇಳ್ತಾರೆ, ಬಹಳ ಬಹಳ ದುಃಖ ಕೊಡ್ತಾರೆ, ಬಹಳ ಬೈತಾರೆ, ಬಹಳ ಅಪಮಾನ ಮಾಡ್ತಾರೆ ಅಂದಾಗ ಸ್ವಲ್ಪ ನಿಮಗೇನಾದರೂ ಫೀಲಿಂಗ್ ಆಗುತ್ತಾ? ನೋವಿನ ಅನುಭವ ಆಗುತ್ತಾ? ತೋ ಫಾಲೋ ಫಾದರ್. ನೋವಿನ ಅನುಭವ ಆಗಬಾರದು. ಆ ಒಂದು ಸಮಯದಲ್ಲಿ ಬ್ರಹ್ಮ ತಂದೆಯನ್ನು ನೆನಪು ಮಾಡಿಕೊಳ್ಳ್ರಿ, ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿರಿ. ಯಹ ಸೋಚೋ ಮೇರಾ ಕರ್ತವ್ಯ ಕ್ಯಾ ಹೈ. ಆ ಸಮಯದಲ್ಲಿ ವಿಚಾರ ಮಾಡಿರಿ, ನನ್ನ ಕರ್ತವ್ಯ ಏನಾಗಿದೆ. ಉಸ್ಕಾ ಕರ್ತವ್ಯ ದೇಖ ಅಪ್ನಾ ಕರ್ತವ್ಯ ನಹಿ ಭೂಲು. ಅವರ ಕರ್ತವ್ಯವನ್ನು ನೋಡಿ ನಿಮ್ಮ ಕರ್ತವ್ಯವನ್ನು ಮರಿಬೇಡಿ. ವಹ ಗಾಲಿ ದೇ ರಹಾ ಹೈ, ಆಪ್ ಸಹನಶೀಲ ದೇವಿ सहनशील देव बन जाओ. आपकी सहनशीलता से गाली देने वाले भी आपको गले लगाएंगे. ಒಬ್ಬರು ನಿಮಗೆ ಬೈತಾ ಇದ್ದರೆ ಆ ಸಮಯದಲ್ಲಿ ನೀವು ಸಹನಶೀಲತೆಯ ದೇವಿಯಾಗಿ ಕೂತ್ಕೊಳ್ಳಿ, ಸಹನಶೀಲತೆಯ ದೇವತಾ ಆಗಿ. ಆಗ ನಿಮ್ಮ ಸಹನಶೀಲತೆಯಿಂದ ಬೈಯುವಂಥವರು ಸಹ ನಿಮ್ಮನ್ನು ಅಪ್ಪಿಕೊಳ್ತಾರೆ. ಸಹನಶೀಲತಾ ಮೇ ಇತನಿ ಶಕ್ತಿ. ಸಹನಶೀಲತೆಯಲ್ಲಿ ಅಂತಹ ಒಂದು ಶಕ್ತಿ ಇದೆ. ಲೇಕಿನ್ ಥೋಡಾ ಸಮಯ सहन करना पड़ता है. तो सहनशीलता के देव या देवियाँ होना, सदा स्मृति रखो, मैं सहनशीलता का ದೇವತಾ ದೇವಿ. ಬಾಬಾ ಹೇಳ್ತಾರೆ, ಸ್ವಲ್ಪ ಸಮಯ ನೀವು ಸಹನೆ ಮಾಡಿರಿ, ಆಗ ಬೈಯುವಂಥವರು ಕೂಡ ಶಾಂತ ಆಗ್ತಾರೆ. ಆಗ ನೆನಪು ಮಾಡ್ಕೊಳ್ಳಿ, ನಾನು ಸಹನಶೀಲತೆಯ ದೇವತಾ ಆಗಿದ್ದೀನಿ, ಸಹನಶೀಲತೆಯ ದೇವಿ ಆಗಿದ್ದೇನೆ. ದೇವತಾ ಅರ್ಥಾತ್ ದೇನೆ ವಾಲಾ ದಾತಾ. कोई गाली देता है, रिस्पेक्ट नहीं करता है, तो कीचड़ा है ना, या अच्छी चीज़ है, तो आप लेते क्यों हो? कीचड़ा लिया जाता है क्या? कोई आपको कीचड़ा देवे, क्या आप लेंगे? नहीं. तो रिस्पेक्ट नहीं करता, इंसल्ट करता, गाली देता, आपको डिस्टर्ब करता, तो यह क्या है? क्या अच्छी चीज़ें है? ಬಾಬಾ ಹೇಳ್ತಾರೆ, ಒಬ್ಬರು ಬೈತಾರೆ, ನಿಂದನೆ ಮಾಡ್ತಾರೆ, ಅಪಮಾನ ಮಾಡ್ತಾರಂದರೆ ಅದೇನು ಒಳ್ಳೆಯದಾ? ಅವ್ರು ನಿಮಗೆ ಒಳ್ಳೆಯ ವಸ್ತುಗಳನ್ನು ಕೊಡ್ತಿದ್ದಾರೋ ಅಥವಾ ಕೆಟ್ಟ ವಸ್ತುಗಳನ್ನು ಕೊಡ್ತಿದ್ದಾರೋ? ಕೆಟ್ಟ ವಸ್ತುಗಳನ್ನು ಯಾಕೆ ಸ್ವೀಕಾರ ಮಾಡ್ತೀರಿ? क्या यह अच्छी चीज़ें है? तो आप लेते क्यों हो? थोड़ा थोड़ा तो ले लेते हो, पीछे सोचते हो नहीं लेना था, तो अभी लेना नहीं. लेना अर्थात मन में धारण करना, ಫೀಲ್ करना. ಅವರು ಕೊಟ್ಟಂತಹ ನಿಂದನೆ, ಅಗೌರವ, ಅವರು ಮಾಡುವಂಥ ಅಪಮಾನ, ಇದನ್ನು ನೀವು ಸ್ವೀಕಾರ ಮಾಡಬೇಡಿ. ಅಂದರೆ ಮನಸ್ಸಿನಲ್ಲಿ ಧಾರಣೆ ಮಾಡ್ಕೋಬೇಡಿ. तो अपने अनादि काल, आदि काल, मध्यकाल, संगम काल, सारे कल्प के प्योरिटी की रॉयल्टी पर्सनालिटी को याद करो. ಆದ್ದರಿಂದ ನಿಮ್ಮ ಅನಾದಿ ಕಾಲ, ಆದಿಕಾಲ, ಮಧ್ಯಕಾಲ ಮತ್ತು ಸಂಗಮ ಯುಗದ ಪವಿತ್ರತೆಯ ವ್ಯಕ್ತಿತ್ವವನ್ನು, ಪವಿತ್ರತೆಯ ಗೌರವವನ್ನು ನೆನಪು ಮಾಡಿಕೊಳ್ಳಿ. कोई क्या भी करे, आपकी पर्सनालिटी को कोई छीन नहीं सकता. यह रूहानी नशा है. ಯಾರು ಏನೇ ಮಾಡಿರಲಿ, ಆದರೆ ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಪವಿತ್ರತೆಯನ್ನು
ಅವರು ಕಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಂತಹ ಒಂದು ಆತ್ಮಿಕ ನಶೆ ನಿಮ್ಮಲ್ಲಿ ಇದೆಯೇ? डबल फॉरेनर्स को डबल नशा है, डबल नशा है ना, सब बात का डबल नशा, प्योरिटी का भी डबल नशा, सहनशील देवी देवता बनने का भी डबल नशा है ना, सिर्फ अमर रहना, अमर भव का वरदान कभी नहीं भूलना. ಬಾಬಾ ಕೇಳ್ತಾ ಇದ್ದಾರೆ, ಡಬಲ್ ವಿದೇಶಿ ಮಕ್ಕಳಿಗೆ ಡಬಲ್ ನಶೆ ಇದೆ. ಪವಿತ್ರತೆಯ ನಶೆ, ಎರಡನೇದು ನಾನು ಸಹನಶೀಲತೆಯ ದೇವತಾ ಎನ್ನುವಂತಹ ನಶೆ. ಈ ಡಬಲ್ ನಶೆ ಸದಾ ನಿಮ್ಮಲ್ಲಿ ಇರಬೇಕು. ಈ ನಶೆಯಲ್ಲಿ ನೀವು ಅಮರ ಆಗಿರಿ. ಅಮರ ಭವದ ವರದಾನ ಯಾವತ್ತೂ ಮರಿಬೇಡಿ. अच्छा, जो प्रवृत्ति वाले हैं अर्थात युगल है, वैसे सिंगल रहते, कहने में युगल आता है, वह उठो खड़े हो जाओ. युगल तो बहुत है, कुमार कुमारियाँ तो थोड़े हैं, कुमारों से तो युगल बहुत है. ಪ್ರವೃತ್ತಿಯಲ್ಲಿ ಇರುವಂತಹ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಕುಮಾರಿಯರಕ್ಕಿಂತ ಪ್ರವೃತ್ತಿಯಲ್ಲಿ ಇರುವಂತಹ, ಗೃಹಸ್ಥದಲ್ಲಿ ಇರುವಂತಹ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. युगल बाप दादा ने आप सबको प्रवृत्ति में रहने के लिए डायरेक्शन क्यों दिया? ಯಾರು ಸತಿಪತಿ ಇಬ್ಬರೂ ಸಹ ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಅವರಿಗೆ ಬಾಬಾ ಪ್ರವೃತ್ತಿಯಲ್ಲಿ ಇದ್ದುಕೊಂಡೇ ಪುರುಷಾರ್ಥ ಮಾಡ್ರಿ ಅಂತ ಸಲಹೆ ಕೊಟ್ಟಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾಕೆ? आपको युगल रहने की छुट्टी क्यों दी है? प्रवृत्ति में रहने की छुट्टी क्यों दी है? जानते हो? क्योंकि युगल रूप में रहते इन महामंडलेश्वरों को पाँव में झुकाना है इतनी हिम्मत? वह लोग कहते हैं कि साथ रहते पवित्र रहना मुश्किल है, और आप कहते हो बहुत सहज है. ಪಕ್ಕಾ ಹೇ? ಬಾಬಾ ಹೇಳ್ತಾರೆ, ನಿಮ್ಮನ್ನು ಯಾಕೆ ಮನೆಯಲ್ಲಿ ಇದ್ದು ಪುರುಷಾರ್ಥ ಮಾಡಲಿಕ್ಕೆ ಬಾಬಾ ತಿಳಿಸಿದಾರಂದರೆ, ಮುಂದೆ ದೊಡ್ಡ ದೊಡ್ಡ ಮಹಾಮಂಡಲೇಶ್ವರರು, ದೊಡ್ಡ ದೊಡ್ಡ ಗುರುಗಳು, ಸನ್ಯಾಸಿಗಳು ಸಹ ನಿಮ್ಮ ಮುಂದೆ ತಲೆ ಬಾಗ್ಸೋರಿದ್ದಾರೆ. ಯಾವ ಒಂದು ಕೆಲಸ ನಿವೃತ್ತಿ ಮಾರ್ಗದಲ್ಲಿ ಇರುವಂಥ ಸನ್ಯಾಸಿಗಳಿಗೆ ಮಾಡಲು ಸಾಧ್ಯವಾಗಲಿಲ್ಲ, ಆ ಕೆಲಸ ನೀವು ಮಾಡಿ ತೋರಿಸ್ತೀರಿ. ಗೃಹಸ್ಥದಲ್ಲಿ ಇದ್ದುಕೊಂಡು ಪವಿತ್ರ ಜೀವನ ನಡೆಸ್ತೀರಿ. ಅದಕ್ಕಾಗಿ ಮುಂದೆ ಎಲ್ಲ ದೊಡ್ಡ ದೊಡ್ಡ ಗುರುಗಳು, ಸನ್ಯಾಸಿಗಳು ನಿಮಗೆ ನಮಸ್ಕಾರ ಮಾಡೋರಿದ್ದಾರೆ. ಅದಕ್ಕಾಗಿಯೇ ಬಾಬಾ ನಿಮಗೆ ಪ್ರವೃತ್ತಿಯಲ್ಲಿ ಇದ್ದರೂ ಸಹ ಪವಿತ್ರ ಜೀವನ ನಡೆಸ್ರಿ ಅಂತ ಹೇಳಿದ್ದಾರೆ. ಯಹ ಈಜಿ है ना, या कभी कभी लेजी हो जाते हो? इसलिए बाप दादा ने ड्रामानुसार आप सबको दुनिया के आगे, विश्व के आगे एग्जाम्पल बनाया है, चैलेंज करने के लिए. तो प्रवृत्ति में रहते भी निवृत्त, अपवित्रता से निवृत्त रह सकते हो ना? ನಾಟಕದ ಅನುಸಾರವಾಗಿ ಜಗತ್ತಿನ ಮುಂದೆ ಪವಿತ್ರ ಗೃಹಸ್ಥಿಗಳನ್ನು ಬಾಬಾ ಸ್ಯಾಂಪಲ್ ಆಗಿ ಇಟ್ಟಿದ್ದಾರೆ. ಪ್ರವೃತ್ತಿಯಲ್ಲಿ ಇದ್ದರೂ ಸಹ ನೀವು ಅಪವಿತ್ರತೆಯಿಂದ ನಿವೃತ್ತ ಆಗಿದ್ದೀರಿ. ಜಗತ್ತಿಗೆ ಚಾಲೆಂಜ್ ಮಾಡುವಂಥವರಾಗಿದ್ದೀರಿ. सभी चैलेंज करने वाले हो ना? थोड़ा थोड़ा डरते तो नहीं?
चैलेंज तो करे लेकिन पता नहीं क्या हो, तो चैलेंज करो कि विश्व को, क्योंकि नई बात यही है कि साथ रहते भी स्वप्न मात्र भी अपवित्रता का संकल्प नहीं आए. ಬಾಬಾ ಹೇಳ್ತಾರೆ, ಚಾಲೆಂಜ್ ಮಾಡಲಿಕ್ಕೆ ಸಿದ್ಧರಿದ್ದೀರಾ ಅಥವಾ ಭಯ ಪಡ್ತೀರಾ? ಬಾಬಾ ಹೇಳ್ತಾರೆ, ತಂದೆ ಜೊತೆಗಿರುವಾಗ ನಿಮಗೆ ಭಯ ಪಡುವ ಅಗತ್ಯ ಇಲ್ಲ. ಧೈರ್ಯದಿಂದ ಚಾಲೆಂಜ್ ಮಾಡಿರಿ, ವಿಶ್ವದ ಮುಂದೆ ಹೇಳಿರಿ. ಪ್ರವೃತ್ತಿಯಲ್ಲಿ ಇದ್ದೂ ಸಹ ಪವಿತ್ರ ಜೀವನ ನಡೆಸಬಹುದು ಅಂತ ಇಡೀ ವಿಶ್ವಕ್ಕೇನೆ ಪ್ರತ್ಯಕ್ಷವಾಗಿ ಮಾಡಿ ತೋರಿಸ್ರಿ. ಯಾಕೆ ಅಂದರೆ ಜನರಿಗೆ ಇದು ಹೊಸ ವಿಚಾರ ಅನ್ನಿಸ್ತದೆ. ಪ್ರವೃತ್ತಿಯಲ್ಲಿ ಸತಿಪತಿ ಜೊತೆಗೇ ಇದ್ದು ಪವಿತ್ರವಾಗಿ ಇರುವುದು ಅಂದರೆ ಅಸಾಧ್ಯ ಅಂತ ತಿಳ್ಕೊಂಡಿದ್ದಾರೆ. ಅವರ ಸ್ವಪ್ನದಲ್ಲಿಯೂ ಈ ಥರದ ವಿಚಾರ ಬರೋದಿಲ್ಲ. ಆದರೆ ಸಂಗಮ ಯುಗದ ಬ್ರಾಹ್ಮಣ ಜೀವನದ ವಿಶೇಷತೆಯೇ ಆಗಿದೆ ಪವಿತ್ರ ಜೀವನ ನಡೆಸುವುದು. ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆಯ ಸಂಕಲ್ಪ ಮಾಡದೇ ಇರುವುದು. तो ऐसे विश्व के शोकेस में आप एग्जाम्पल हो, सैंपल कहो, एग्जाम्पल कहो. आपको देख करके सब में ताकत आएगी कि हम भी बन सकते. ವಿಶ್ವದ ಶೋಕೇಸಲ್ಲಿ ಪವಿತ್ರತೆಯ ಸ್ಯಾಂಪಲ್ ಅಥವಾ ಉದಾಹರಣ ಮೂರ್ತಿ ನೀವಾಗಿದ್ದೀರಿ. ನಿಮ್ಮನ್ನು ನೋಡಿದರೆ ಅನೇಕರಿಗೆ ಧೈರ್ಯ ಬರಬಹುದು. ನಾವು ಈ ಥರ ಆಗಲಿಕ್ಕೆ ಸಾಧ್ಯ ಅಂತ ಅನೇಕರು ನಿಮ್ಮ ಹಾಗೆ ಪುರುಷಾರ್ಥ ಮಾಡಲಿಕ್ಕೆ ಮುಂದೆ ಬರಬಹುದು. ಶಕ್ತಿಯಾ ಠೀಕ್ ಹೇ, ಪಕ್ಕೆ ಹೋನಾ, ಕಚ್ಚೆ ಪಕ್ಕೆ ತೋ ನಹೀ ಹೋ. ಬಾಪ್ ದಾದಾ ಆಪ್ಕೋ ದೇಖಕರ್ ಖುಷ್ ಹೇ, ಮುಬಾರಕ್ ಹೋ. ಬಾಬಾ ಹೇಳ್ತಾರೆ, ಎಲ್ಲರೂ ಪಕ್ಕಾ ಇದ್ದೀರಿ ತಾನೆ? ಶಕ್ತಿಯರು, ಅಣ್ಣಂದಿರು ಎಲ್ಲರೂ ಪಕ್ಕಾ ಪಕ್ಕಾ ಪವಿತ್ರ ಮಕ್ಕಳು ಆಗಿದ್ದೀರಿ ತಾನೆ? ನಿಮಗೆ ನೋಡಿದಾಗ ಬಾಬೋರ್ಗೂ ಖುಷಿ ಆಗ್ತದೆ. ಅಭಿನಂದನೆಗಳು ಅಂತ ಹೇಳ್ತಾರೆ ಬಾಬಾ. ಬಾಕಿ ರಹಿ ಟೀಚರ್ಸ್, ಟೀಚರ್ಸ್ಗೆ ಬಿನಾ ತೋ ಗತಿ ನಹಿ. ಇನ್ನು ನಿಮಿತ್ಯ ಶಿಕ್ಷಕಿಯರ ಜೊತೆಗೆ ಬಾಬೋರ್ ಮಾತಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಟೀಚರ್ಸ್ನ ಬಿಟ್ಟರೆ ಗತಿನೇ ಇಲ್ಲ ಅಂತ ಹೇಳ್ತಾರೆ. ಟೀಚರ್ಸ್ ಉಠೋ, पांडव भी अच्छे अच्छे हैं. टीचर्स की विशेषता है हर टीचर के फीचर से फ्यूचर दिखाई दे. ನಿಮಿತ್ಯರಲ್ಲಿ ಅನೇಕ ಜನ ಅಣ್ಣಂದಿರು ಇದ್ದಾರೆ, ಒಳ್ಳೊಳ್ಳೆ ಅಣ್ಣಂದಿರು ಇದ್ದಾರೆ ಮತ್ತು ನಿಮಿತ್ಯ ಶಿಕ್ಷಕಿಯರು ಇದ್ದಾರೆ. ಬಾಬಾ ಹೇಳ್ತಾರೆ, ಟೀಚರ್ಸ್ಗಳ ವರ್ತನೆಯಿಂದ, ಲಕ್ಷಣಗಳಿಂದ ಅವರ ಭವಿಷ್ಯದ ದೇವತಾ ಸ್ವರೂಪ ಕಾಣಿಸಬೇಕು. ಯಾ ಹರೇಕ್ ಟೀಚರ್ ಕೆ ಫೀಚರ್ ಸೆ ಫರಿಷ್ಠಾ ಸ್ವರೂಪ್ ದಿಖಾಯಿ ದೆ. ಪ್ರತಿಯೊಬ್ಬ ಟೀಚರಿನ ಮೂಲಕ ಅವರ ಫರಿಷ್ಠಾ ಸ್ವರೂಪ ಕಾಣಿಸಬೇಕು. ಐಸೆ ಟೀಚರ್ಸ್ ಹೋನಾ, आप फरिश्तों को देखकर और भी फरिश्ते बन जाए. देखो कितने टीचर्स है. ಫಾರಿನ್ ಗ್ರೂಪ್ ಮೇ ಬಿ ಟೀಚರ್ಸ್ ಬಹುತ್ है. ತಾವೆಲ್ಲ ಫರಿಷ್ತೆಗಳನ್ನು ನೋಡಿ ಅನೇಕ ಕುಮಾರಿಯರು ಸಹ ಮತ್ತೆ ಫರಿಷ್ಠಾ ಆಗಲಿಕ್ಕೆ ಮುಂದೆ ಬರಬೇಕು. ಟೀಚರ್ಸ್ಗಳ ಸಂಖ್ಯೆನೂ ಜಾಸ್ತಿ ಇದೆ. ಅಭಿ ತೋ ಥೋಡೆ ಆಯೇ ಹೇ, जो नहीं आए हैं उनको भी बाप दादा याद कर रहे. ಟೀಚರ್ಸ್ಗಳು ಇಂದು ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಯಾರು ಬಂದಿಲ್ಲ ಅವರನ್ನೂ ಸಹ ಬಾಬಾ
ನೆನಪು ಮಾಡ್ತಾ ಇದ್ದಾರೆ. अब टीचर्स मिलकर प्लान बनाओ, अपने चलन और चेहरे से बाप को कैसे प्रत्यक्ष करें. ಈಗ ತಾವೆಲ್ಲ ಟೀಚರ್ಸ್ ಸೇರಿ ಒಂದು ಪ್ಲ್ಯಾನ್ ಮಾಡಿರಿ. ನಿಮ್ಮ ಮುಖದಿಂದ, ನಿಮ್ಮ ವರ್ತನೆಯಿಂದ ಹೇಗೆ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಬೇಕು ಅಂತ. दुनिया वाले कहते परमात्मा सर्वव्यापी है और आप कहते हो नहीं है, लेकिन बाप दादा कहते अभी समय प्रमाण हर टीचर में बाप प्रत्यक्ष दिखाई दे तो सर्वव्यापी दिखाई देगा ना. ಜಗತ್ತಿನವ್ರು ಹೇಳ್ತಾರೆ ಪರಮಾತ್ಮ ಸರ್ವವ್ಯಾಪಿ ಅಂತ. ನೀವು ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಅಂತ ಹೇಳ್ತೀರಿ. ಆದರೆ ಬಾಪ್ ದಾದಾ ಹೇಳ್ತಾ ಇದ್ದಾರೆ, ಈ ಸಮಯದಲ್ಲಿ ತಾವೆಲ್ಲ ಟೀಚರ್ಸ್ಗಳು ನಿಮ್ಮ ಮೂಲಕ ಪರಮಾತ್ಮನ ಪ್ರತ್ಯಕ್ಷತೆ ಮಾಡಿರಿ. ಆಗ ಪರಮಾತ್ಮ ಎಲ್ಲ ಕಡೆಯೂ ಕಾಣಿಸ್ತಾನೆ. जिसको देखे उसमें बाप ही दिखाई दे. आत्मा परमात्मा के आगे छिप जाए और परमात्मा ही दिखाई दे. ಟೀಚರ್ಸ್ಗಳನ್ನು ನೋಡಿದಾಗ ಅವರ ಆತ್ಮ ಕಾಣಿಸಬಾರ್ದು, ಆದರೆ ಅಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು. ಪರಮಾತ್ಮನ ಹಿಂದೆ ನಿಮ್ಮ ಆತ್ಮ ಗುಪ್ತವಾಗಿ ಇರಬೇಕು. यह हो सकता है, अच्छा इसकी डेट क्या है? डेट तो फिक्स होनी चाहिए ना. ನಿಮ್ಮನ್ನು ನೋಡಿದವ್ರಿಗೆ ಇವರೇ ಪರಮಾತ್ಮ ಅಂತ ಅನುಭವ ಆಗಬೇಕು. ನಿಮ್ಮ ಆತ್ಮ ಕಾಣಿಸಬಾರ್ದು, ಆದರೆ ಪರಮಾತ್ಮನ ಗುಣ ಶಕ್ತಿಗಳನ್ನು ಅವರು ನಿಮ್ಮ ಮೂಲಕ ಅನುಭವ ಮಾಡಬೇಕು. ಇದು ಸಾಧ್ಯವೇ? ಇದನ್ನು ಸಾಧ್ಯ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು? ಯಾವ ಡೇಟನ್ನು ಕೊಡ್ತೀರಿ? अब से चालू करेंगे, अच्छी हिम्मत है, कितना समय चाहिए? 2002 तो चल रहा है, अभी 2000 कब तक? तो टीचर्स को यही अटेंशन रखना है. बस अभी बाप के अंदर मैं समाई हुई दिखाई दूँ, मेरे द्वारा बाप दिखाई दे. ಈಗ ಸದಾ ಒಂದು ವಿಚಾರ ಗಮನದಲ್ಲಿ ಇಟ್ಕೊಳ್ಳಿ. ನನ್ನ ಒಳಗೆ ಬಾಬಾ ಕಾಣಿಸ್ಬೇಕು, ನನ್ನ ಮೂಲಕ ಪರಮಾತ್ಮ ಕಾಣಿಸ್ಬೇಕು. प्लान बनाएंगे ना. विदेशी मीटिंग करने में होशियार है, अभी यह मीटिंग करना. मीटिंग के बिना जाना नहीं कि कैसे हम एक एक से बाप दिखाई दे. अभी ब्रह्मा कुमारियाँ दिखाई देती है. ब्रह्मा कुमारियाँ बहुत अच्छी है, लेकिन इनका बाबा कितना अच्छा है वह देखे. ಇದರ ಬಗ್ಗೆ ಮೀಟಿಂಗ್ ಮಾಡಿನೇ ನೀವು ಮಧುಬನದಿಂದ ಹೋಗಬೇಕು. ಈಗ ಜನರಿಗೆ ಬ್ರಹ್ಮಕುಮಾರಿಯರು ಕಾಣಿಸ್ತಾ ಇದ್ದಾರೆ. ಬ್ರಹ್ಮಕುಮಾರಿಯರು ಬಹಳ ಒಳ್ಳೆಯವರು ಅಂತಲೂ ಜನ ಹೇಳ್ತಾ ಇದ್ದಾರೆ. ಆದರೆ ಬ್ರಹ್ಮಕುಮಾರಿಯರ ತಂದೆ ಎಷ್ಟು ಒಳ್ಳೆಯವರು ಅನ್ನೋದು ಇನ್ನೂ ಜಗತ್ತಿಗೆ ಗೊತ್ತಾಗಿಲ್ಲ. ಅದನ್ನು ನೀವು ತೋರಿಸಬೇಕು. तभी तो विश्व परिवर्तन होगा. तो डबल विदेशी इस प्लान को प्रैक्टिकल शुरू करेंगे ना. तो आपकी दादी है, उसकी आशा पूर्ण हो जाएगी. ಡಬಲ್ ವಿದೇಶಿ ಮಕ್ಕಳು ಈ ಯೋಜನೆಯನ್ನು ಈಗಿಂದಲೇ ಪ್ರಾಕ್ಟಿಕಲ್ದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿರಿ. ಪಕ್ಕಾ ಇದೆ ತಾನೆ? ಈ ಯೋಜನೆಯನ್ನು ಈಗಿಂದಲೇ ಶುರು ಮಾಡಿರಿ. ಆಗ ನಿಮ್ಮ ದಾದಿಯವರ ಆಶೆ, ಜಾನಕಿ ದಾದಿಯವರ ಆಶೆ पूर्ण ಆಗ್ತದೆ. देखो डबल विदेशी कितने सेवाधारी हो, आपके कारण सबको याद प्यार मिल रहा है.
बाप दादा को भी डबल विदेशियों से ज़्यादा तो नहीं कहेंगे, लेकिन स्पेशल प्यार है, क्योंकि डबल विदेशी आत्माएं जो सेवा के निमित्त बन गए हैं, वह विश्व के कोने कोने में बाप का संदेश पहुंचाने के निमित्त बने हुए। ಡಬಲ್ ವಿದೇಶಿ ಸೇವಾಧಾರಿ ಮಕ್ಕಳನ್ನು ನೋಡಿ ಬಾಬೋರಿಗೆ ವಿಶೇಷ ಖುಷಿ ಆಗ್ತದೆ. ಯಾಕೆ ಅಂದರೆ ಡಬಲ್ ವಿದೇಶಿ ಮಕ್ಕಳು ಸ್ಪೆಷಲ್ ಮಕ್ಕಳಿದ್ದಾರೆ, ವಿಶೇಷ ಮಕ್ಕಳಿದ್ದಾರೆ. ಯಾಕೆ ಅಂದರೆ ಅವರ ಕಾರಣದಿಂದ ಇವತ್ತು ವಿಶ್ವದ ಮೂಲೆ ಮೂಲೆಗೂ परमात्मन संदेश तलपिदे. नहीं तो विदेश की आत्माएं चारों ओर की प्यासी रह जाती. अभी बाप को उल्हना तो नहीं मिलेगा ना कि भारत में आए, विदेश में क्यों नहीं संदेश दिया. तो बाप का उल्हना पूरा करने के निमित्त बने. ವಿದೇಶದಲ್ಲಿ ಸೇವೆ ಆಗಿರುವ ಕಾರಣ ಅನೇಕ ವಿದೇಶಿಯರ ಇಚ್ಛೆ ಏನಿತ್ತೋ ಅದು ಪೂರ್ಣ ಆಗಿದೆ. ಇಲ್ಲದಿದ್ದರೆ ಎಲ್ಲರಲ್ಲೂ ಒಂದು ತಕರಾರು ಇರ್ತಿತ್ತು, ಪರಮಾತ್ಮ ಭಾರತದಲ್ಲಿ ಅಷ್ಟೇ ಯಾಕೆ ಬಂದಿದ್ದಾನೆ, ಭಾರತೀಯರಿಗೆ ಮಾತ್ರ ಯಾಕೆ ಜ್ಞಾನ ಕೊಡ್ತಾನೆ ಅಂತ ಎಲ್ಲರಲ್ಲೂ ಪ್ರಶ್ನೆ ಉಳಿತಿತ್ತು. ಅದನ್ನು ನೀವು ನಿವಾರಣೆ ಮಾಡಿದ್ದೀರಿ. और जनक को तो उमंग बहुत है, कोई देश रह नहीं जावे. ಮತ್ತು ಜಾನಕಿ ದಾದಿಯವರಿಗಂತೂ ಎಲ್ಲ ಕಡೆಗೂ ಸೇವೆ ಮಾಡಬೇಕು ಎಂಬ ಉತ್ಸಾಹ ಬಹಳ ಜಾಸ್ತಿ ಇದೆ. ಒಂದು ದೇಶನೂ ಸಂದೇಶ ತಲುಪದೆ ಇರಬಾರದು, ಯಾರೂ ಸಹ ಬಾಬನ ಜ್ಞಾನದಿಂದ ವಂಚಿತ ಆಗಿ ಇರಬಾರದು ಎಂಬ ಸಂಕಲ್ಪ जानकी दादियोरली ಇದೆ. बाप का उल्हना तो पूरा करेंगे ना, लेकिन जानकी दादी आप साथियों को थकाती बहुत हो. ಬಾಬಾ ಹೇಳ್ತಾ ಇದ್ದಾರೆ, ಜಾನಕಿ ದಾದಿಯವರಲ್ಲಿ ಸೇವೆಯ ಉತ್ಸಾಹ ಇದೆ, ಆದರೆ ಸ್ವಲ್ಪ ಜೊತೆಗಿರೋರಿಗೆ ಜಾಸ್ತಿ ಕೆಲಸ ಕೊಡ್ತಾರೆ, ಸುಸ್ತು ಮಾಡಿಸ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. थकाती है ना जयंती, थकाती नहीं हो, लेकिन इस थकावट में भी मौज समाई हुई होती. ಜಾನಕಿ ದಾದಿಯವರ ರೈಟ್ ಹ್ಯಾಂಡ್ ಆಗಿರುವಂತಹ ಜಯಂತಿ ಅಕ್ಕೋರಿಗೆ ಬಾಬಾ ಕೇಳ್ತಾ ಇದ್ದಾರೆ, ನಿಮಗೆ ದಾದಿಯವರು ಬಹಳ ಕೆಲಸ ಕೊಡ್ತಾರಲ್ವ, ಆ ಕೆಲಸ ಮಾಡಿ ಮಾಡಿ ನೀವು ಸುಸ್ತಾಗ್ತಿರಲ್ವ, ಆದರೆ ಆ ಸುಸ್ತಿನಲ್ಲಿಯೂ ಸಹ ನಿಮಗೆ ಆನಂದದ ಅನುಭವ ಆಗ್ತದೆ. ಆ ಕಷ್ಟದಲ್ಲೂ ಕೂಡ ಆನಂದ ಸಮಾವೇಶ ಆಗಿದೆ. पहले लगता है कि यह बार बार क्या है, लेकिन जब भाषण करके दुआएं ले आते हैं तो चेहरा बदल जाता है. अच्छा है, दोनों दादियों में उमंग उत्साह बढ़ाने की विशेषता है. ಜಾನಕಿ ದಾದಿಯವರು ಸೇವೆಗೆ ಕಳಿಸಿದಾಗ ಟೀಚರ್ಸ್ಗಳಿಗೆ ಅನ್ನಿಸ್ತದೆ, ನಾವು ಏನು ಹಗಲೆಲ್ಲ ಹೋಗಿ ಬಾರಿ ಬಾರಿಗೂ ಹೋಗಿ ಭಾಷಣ ಮಾಡಬೇಕಲ್ಲ, ಆದರೆ ಭಾಷಣ ಮಾಡಿ ಆಶೀರ್ವಾದಗಳನ್ನು ಪಡೆದುಕೊಂಡು ಬಂದಾಗ ಅವರ ಮುಖನೇ ಬದಲಾಗಿರ್ತದೆ. ಹೀಗೆ ಇಬ್ಬರೂ ದಾದಿಯರು, ಜಾನಕಿ ದಾದಿ ಮತ್ತು ಪ್ರಕಾಶ್ಮಣಿ ದಾದಿಯವರು ಎಲ್ಲ ಟೀಚರ್ಸ್ಗಳ ಉತ್ಸಾಹವನ್ನು ಹೆಚ್ಚಿಸ್ತಾ ಇರ್ತಾರೆ. यह शांत करके बैठ नहीं सकते, सेवा अभी रही हुई है. अगर नक्शा देखो, चाहे भारत में चाहे विदेश में, एक एक स्थान पर राइट लगाते जाओ तो दिखाई देंगे कि अभी भी बहुत स्थान रहे हुए. इसलिए बाप दादा खुश भी होते हैं और कहते भी हैं,
ಜ್ಯಾದಾ ನಹಿ ಥಕಾವ್. ಬಾಬಾ ಹೇಳ್ತಾರೆ, ಇವತ್ತಿಗೂ ನೀವು ಭಾರತ ಮತ್ತು ವಿಶ್ವದ ನಕಾಶೆಯನ್ನು ನೋಡಿ ಗುರ್ತಾಗ್ತಾ ಹೋದರೆ ಎಷ್ಟೋ ದೇಶಗಳಲ್ಲಿ ಇನ್ನೂ ಸಹ ಸಂದೇಶ ತಲುಪಿಲ್ಲ. ಅದಕ್ಕಾಗಿ ದಾದಿಯವರು ವಿಶೇಷ ಸೇವೆಗೆ ಎಲ್ಲರನ್ನೂ ಕಳಿಸ್ತಾ ಇರ್ತಾರೆ. ಆದರೆ ದಾದಿಯವರಿಗೆ ಬಾಬಾ ಹೇಳ್ತಾ ಇದ್ದಾರೆ, ನೀವು ಸಾಥಿ ಶಿಕ್ಷಕಿಯರಿಗೆ ಜಾಸ್ತಿ ಕೆಲಸ ಕೊಡಬೇಡಿ, ಸುಸ್ತು ಮಾಡಿಸ್ಬೇಡಿ. आप सब सेवा में खुश होना. यह कुमारियाँ भी टीचर बनेगी. जो टीचर है वह तो है ही, लेकिन जो टीचर नहीं है वह टीचर बनकर कोई न कोई सेंटर संभालेगी ना, हैंड्स बनेगी. डबल विदेशी बच्चों को दोनों काम करने का अभ्यास तो है ही. जॉब भी करते, सेंटर भी संभालते. इसलिए बाप दादा डबल ಮುಬಾರಕ್ ದೇತೆ हैं. ಈಗ ಬಂದಂತಹ ಎಲ್ಲ ಕುಮಾರಿಯರು ಟೀಚರ್ಸ್ ಆಗಿಬಿಟ್ರೆ ಅಷ್ಟೊಂದು ಜನ ಹ್ಯಾಂಡ್ಸ್ ಸಿಗ್ತಾರೆ. ಒಬ್ಬೊಬ್ಬರು ಒಂದೊಂದು ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡಿದರೆ ವಿಶ್ವ ಸೇವೆಯ ಕಾರ್ಯ ಬೇಗ ಸಂಪನ್ನ ಆಗ್ತದೆ. ವಿದೇಶದಲ್ಲಿ ಟೀಚರ್ಸ್ಗಳು ಜಾಬ್ ಮಾಡ್ತಾ ಸೇವೆ ಮಾಡ್ತಾರೆ, ಡಬಲ್ ಸೇವೆ ಮಾಡ್ತಾರೆ. ಅವರಿಗೂ ಅಭಿನಂದನೆಗಳು. अच्छा, चारों ओर के अति स्नेही, अति समीप, सदा आदिकाल से अब तक रॉयल्टी के अधिकारी, सदा अपने चेहरे और चलन से प्योरिटी की झलक दिखाने वाले, सदा स्वयं को सेवा और याद में तीव्र पुरुषार्थ द्वारा नंबर 1 बनने वाले, सदा बाप के समान सर्वशक्ति सर्वगुण संपन्न, ऐसे सर्व तरफ के हर एक बच्चे को बाप दादा का याद प्यार और नमस्ते. 4 ಕಡೆಯ ಸ್ನೇಹಿ ಮಕ್ಕಳಿಗೆ ಆದಿಕಾಲದಿಂದ ಕೊನೆಯವರೆಗೂ ಪವಿತ್ರತೆಯ ಗೌರವದ ಅಧಿಕಾರಿಯಾಗಿರುವಂತಹ ಮಕ್ಕಳಿಗೆ, ತಮ್ಮ ಮುಖ ಮತ್ತು ವರ್ತನೆಯಿಂದ ಪವಿತ್ರತೆಯ ಹೊಳಪನ್ನು ತೋರಿಸುವಂತಹ ಮಕ್ಕಳಿಗೆ, ಸೇವೆ ಮತ್ತು ನೆನಪಿನಲ್ಲಿ ಬ್ಯಾಲೆನ್ಸ್ ಇಟ್ಟು ತೀವ್ರ ಪುರುಷಾರ್ಥದಿಂದ ನಂಬರ್ 1 ಸ್ಥಾನ ಪಡೆಯುವಂತಹ ಮಕ್ಕಳಿಗೆ, ತಂದೆಯ ಸಮಾನ ಸರ್ವಶಕ್ತಿ ಸರ್ವಗುಣಗಳಲ್ಲಿ ಸಂಪನ್ನ ಆಗಿರುವಂಥ ಮಕ್ಕಳಿಗೆ, 4 ಕಡೆಯ ಎಲ್ಲ ಮಕ್ಕಳಿಗೂ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. विदेश की मुख्य टीचर्स से सभी ने प्लान अच्छे बनाए हैं, क्योंकि सेवा समाप्त हो तब आपका राज्य आए. ವಿದೇಶದ ಎಲ್ಲ ಶಿಕ್ಷಕಿಯರು, ಮುಖ್ಯ ಶಿಕ್ಷಕಿಯರು ಒಳ್ಳೊಳ್ಳೆ ಪ್ಲ್ಯಾನನ್ನು ಮಾಡಿದ್ದೀರಿ. ಯಾಕೆ ಅಂದರೆ ಸೇವೆ ಸಮಾಪ್ತಿಯಾದಾಗಲೇ ನಿಮ್ಮ ರಾಜ್ಯ ಬರುವುದು. सेवा का साधन भी आवश्यक है, लेकिन मनसा भी हो, वाचा भी हो. सेवा और स्व उन्नति दोनों साथ हो. ಬಾಬಾ ಹೇಳ್ತಾರೆ, ಸೇವೆ ಮಾಡ್ರಿ, ಆದರೆ ಮನಸಾ ಸೇವೆ, ವಾಚಾ ಸೇವೆ ಎರಡೂ ಜೊತೆಗೆ ಮಾಡ್ರಿ. ಲೋಕ ಸೇವೆ ಮತ್ತು ಸ್ವ ಉನ್ನತಿ ಎರಡೂ ಜೊತೆಗಿರಲಿ. ऐसी सेवा सफलता को समीप लाती है. ಅಂತಹ ಸೇವೆ ಮಾತ್ರ ಸಫಲತೆಯನ್ನು ಸಮೀಪಕ್ಕೆ ತರ್ತದೆ. बाकी आज जो प्लान बताया उसके लिए भी स्वयं में व सेवा में वृद्धि चाहिए, एडिशन चाहिए. ऐसा प्लान बनाओ. ಈ ದಿನ ಬಾಬಾ ಏನು ಕೆಲಸ ಕೊಟ್ಟಿದ್ದಾರೆ, ನಿಮ್ಮ ಮೂಲಕ ತಂದೆಯ ಪ್ರತ್ಯಕ್ಷತೆ ಮಾಡುವಂಥ ಕೆಲಸ, ಅದರ ಬಗ್ಗೆ ಹೆಚ್ಚಿನ
ವಿಚಾರ ಮಾಡಿರಿ, ಸೇವೆಯ ಯೋಜನೆಗಳನ್ನು ತಯಾರು ಮಾಡಿರಿ. बाप दादा सेवा केंद्र और उन्नति को देख खुश होते. ಬಾಪ್ ದಾದಾರವರು ಸೇವಾಧಾರಿಗಳು, ಅವರ ಸೇವಾ ಕೇಂದ್ರ ಮತ್ತು ಸೇವಾಧಾರಿಗಳು ಮಾಡ್ತಿರುವಂತಹ ಉನ್ನತಿಯನ್ನು ನೋಡಿ ಖುಷಿ ಆಗ್ತಾ ಇದ್ದಾರೆ. अच्छा हो रहा है, होता रहेगा. जो अलग अलग बिखरे हुए हैं उनके संगठन करके उन्हों को पक्का करो. ಏನು ಮಾಡ್ತಾ ಇದ್ದೀರಿ ಅದು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಿ, ಒಳ್ಳೆಯದೇ ಆಗ್ತಾ ಇದೆ. ಆದರೆ ಏನು ಬೇರೆ ಬೇರೆ ಆಗಿದ್ದೀರಿ, ಬಿಡಿ ಬಿಡಿಯಾಗಿ ಇದ್ದೀರಿ. ಈಗ ಒಂದು ಕಡೆ ಸೇರಿ ಸಂಘಟನೆಯಿಂದ ಕೆಲಸ ಮಾಡಿರಿ. प्रैक्टिकल सबूत सबके आगे दिखाओ. चाहे कोई भी सेवा कर रहे हो, भिन्न भिन्न प्लान बनाते हो, कर भी रहे हो, अच्छे चल भी रहे, अभी उन सभी का ग्रुप एक सामने लाओ. ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆಯವರು ಸೇವೆ ಮಾಡ್ತಾ ಇದ್ದೀರಿ, ಎಲ್ಲರೂ ಸೇರಿ ಒಂದು ಗ್ರೂಪನ್ನು ತಯಾರು ಮಾಡಿರಿ. जो सेवा का सबूत सारे ब्राह्मण परिवार के सामने आ जाए. बाकी सभी अच्छे हैं, अच्छे हो, अच्छे ते अच्छे हो. ಓಂ ಶಾಂತಿ. ಎಲ್ಲರೂ ಒಂದು ಪ್ರಮಾಣವನ್ನು ಬ್ರಾಹ್ಮಣ ಪರಿವಾರದ ಮುಂದೆ ತೋರಿಸ್ರಿ. ಸಂಘಟನೆ ಏಕತೆಯ ಪ್ರಮಾಣ ತೋರಿಸ್ರಿ. ಬಾಕಿ ಎಲ್ಲರೂ ಒಳ್ಳೆಯವರಿದ್ದೀರಿ, ಬಹಳ ಒಳ್ಳೆಯವರಿದ್ದೀರಿ. अच्छा. ओम शांति. वरदान. 3 स्मृतियों के तिलक द्वारा श्रेष्ठ स्थिति बनाने वाले अचल अडोल भव. 3 ಸ್ಮೃತಿಗಳ ತಿಲಕವನ್ನು ಧರಿಸಿಕೊಂಡು ಶ್ರೇಷ್ಠ ಸ್ಥಿತಿಯಲ್ಲಿ ಇರುವಂತಹ ಅಚಲ ಅಡೋಲ ಆತ್ಮ आगिरे. बाप दादा ने सभी बच्चों को 3 स्मृतियों का तिलक दिया है. बाप दादारವರು ಎಲ್ಲ ಮಕ್ಕಳಿಗೂ 3 ಸ್ಮೃತಿಗಳ ತಿಲಕ ಕೊಟ್ಟಿದ್ದಾರೆ. एक स्व की स्मृति, फिर बाप की स्मृति, फिर श्रेष्ठ कर्म के लिए ड्रामा की स्मृति. ಮೊದಲನೇದು ಸ್ವಸ್ಮೃತಿ, ಆತ್ಮನ ಸ್ಮೃತಿ. ಎರಡನೇದು ತಂದೆಯ ಸ್ಮೃತಿ. ಮೂರನೇದು ಶ್ರೇಷ್ಠ ಕರ್ಮ ಮಾಡುವುದಕ್ಕಾಗಿ ನಾಟಕದ ಸ್ಮೃತಿ. जिन्हें यह तीनों स्मृतियाँ सदा रहती है, उनकी स्थिति भी श्रेष्ठ है. ಯಾರಲ್ಲಿ ಈ 3 ಸ್ಮೃತಿಗಳು ಸದಾ ಕಾಲಕ್ಕೂ ಇರ್ತವೆ, ಅವರ ಸ್ಥಿತಿಯೂ ಸಹ ಶ್ರೇಷ್ಠ ಆಗಿರ್ತದೆ. आत्मा की स्मृति के साथ साथ बाप की स्मृति और ड्रामा की स्मृति अति आवश्यक है. ಆತ್ಮಸ್ಮೃತಿಯ ಜೊತೆ ಜೊತೆಗೆ ತಂದೆಯ ಸ್ಮೃತಿ ಮತ್ತು ನಾಟಕದ ಸ್ಮೃತಿಯೂ ಸಹ ಅಷ್ಟೇ ಅವಶ್ಯಕವಾಗಿದೆ. क्योंकि कर्म में अगर ड्रामा का ज्ञान है तो नीचे ऊपर नहीं होंगे. ಯಾಕೆ ಅಂದರೆ ಕರ್ಮದಲ್ಲಿ ನಾಟಕದ ಜ್ಞಾನ ಇತ್ತು ಅಂದರೆ ನಿಮ್ಮ ಸ್ಥಿತಿ ಮೇಲೆ ಕೆಳಗೆ ಆಗೋದಿಲ್ಲ. जो भी भिन्न भिन्न परिस्थितियाँ आती है उसमें अचल अडोल रहेंगे. ನಾಟಕದ ಜ್ಞಾನ ಇತ್ತು ಅಂದರೆ ಭಿನ್ನ ಭಿನ್ನ ಪರಿಸ್ಥಿತಿಗಳಲ್ಲಿಯೂ ಸಹ ನೀವು ಅಚಲ ಅಡೋಲವಾಗಿ ಇರ್ತೀರಿ. श्लोगन. दृष्टि को अलौकिक, मन को शीतल और बुद्धि को रहम दिल बनाओ. ದೃಷ್ಟಿಯನ್ನು ಅಲೌಕಿಕ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಿರಿ. ಮನಸ್ಸನ್ನು ಶೀತಲ ಮನಸ್ಸನ್ನಾಗಿ ಮಾಡಿಕೊಳ್ಳಿರಿ. ಬುದ್ಧಿಯನ್ನು ದಯಾಬುದ್ಧಿಯನ್ನಾಗಿ ಮಾಡಿಕೊಳ್ಳಿರಿ. अच्छा. ओम शांति.